ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಟಾಕಿಂಗ್ ಅಬೌಟ್ ಟೈಮ್, ಸಮಯದ ಬಗ್ಗೆ ಹೇಗೆ ಮಾತಾಡೋದು. ಯಾರಾದರೂ ನಮ್ಮ ಹತ್ರ ಟೈಮ್ ಕೇಳಿದ್ರೆ ಅಥವಾ ನಾವು ಇನ್ನೊಬ್ಬರ ಹತ್ರ ಏನಾದರೂ ಟೈಮ್ ಕೇಳಬೇಕಾದ್ರೆ ಅಥವಾ ಸಮಯದ ಬಗ್ಗೆ ಬೇರೆ ಏನಾದರೂ ಸೆಂಟೆನ್ಸ್ ಮಾತಾಡಬೇಕಾದ್ರೆ ನಾವು ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ. ಇದು ಸಿಂಪಲ್ಲಾಗಿ ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಯಾವ ಥರ ಸೆಂಟೆನ್ಸನ್ನು ಮಾಡೋದು ಆ್ಯಂಡ್ ಸ್ಪೋಕನ್ ಇಂಗ್ಲೀಷಲ್ಲಿ ಕನ್ನಡದಿಂದ ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು, ಕನ್ನಡದಲ್ಲೇ ಹೇಳೋದನ್ನು ನಾವು ಇಂಗ್ಲೀಷಲ್ಲಿ ಯಾವ ಥರ ಹೇಳೋದನ್ನು ನಾವು ಸಿಂಪಲ್ಲಾಗಿ ಸೆಂಟೆನ್ಸ್ ಮಾಡಿಕೊಂಡು ಕಲಿತಾ ಹೋಗಬೇಕು ಸ್ಪೋಕನ್ ಇಂಗ್ಲೀಷನ್ನು. ಓಕೆ, ಸೊ ಸಮಯ, ಆಮೇಲೆ ಹೆಸರು, ಇಂಟ್ರೊಡಕ್ಷನ್, ಇವೆಲ್ಲ ಸಣ್ಣ ಸಣ್ಣ ಟಾಪಿಕ್ಸ್. ಸೊ ಇಲ್ಲಿಂದನೇ ನಾವು ದೊಡ್ಡ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಕಲಿಯೋದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ 16 ಸೆಂಟೆನ್ಸ್ ಇದೆ. ಇದನ್ನು ನಾವು ಕರೆಕ್ಟಾಗಿ ಕಲ್ತ್ವಿ ಅಂತ ಹೇಳಿದ್ರೆ ಮುಂದೆ ನಾವು ಸೆಂಟೆನ್ಸ್ ಕಲಿಯಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಆ್ಯಂಡ್ ಇದನ್ನು ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ನಿಮಗೇನಾದರೂ ಸೆಂಟೆನ್ಸ್ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಡ್ರಾಪ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಫಸ್ಟಿಗೆ ನೋಡೋಣ. ಇಲ್ಲೇನಿದೆ, ಫಸ್ಟಿಗೆ ಸಾಮಾನ್ಯವಾಗಿ ನಾವು ಕೇಳೋದು ಏನು ಅಂತ ಹೇಳಿದ್ರೆ, ಟೈಮ್ ಏನಾಯಿತು ಅಥವಾ ಸಮಯ ಎಷ್ಟು ಅಂತ ಏನು ಕೇಳಲ್ಲ, ಟೈಮ್ ಎಷ್ಟು ಅಂತ ಕೇಳ್ತೀವಿ ಅಲ್ವಾ. ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂಥ ಸರಳ ವಾಕ್ಯ ಟೈಮ್ ಎಷ್ಟು. ಸಮಯ ಎಷ್ಟು ಅಂತ ಕೇಳೋದಿಲ್ಲ, ನಾವು ಟೈಮ್ ಅಂತಲೇ ಕೇಳ್ತೀವಿ. ಓಕೆ, ಸೊ ವಾಟ್ ಟೈಮ್ ಇಸ್ ಇಟ್. ವಾಟ್ ಅಂದರೆ ಏನು ಅಂತ ಕೇಳ್ತಿರಲ್ಲ, ಬಟ್ ಇಂಗ್ಲೀಷಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಹೌ ಮಚ್ ಈಸ್ ದ ಟೈಮ್ ಅಂತ ನಾವು ಕೇಳಲ್ಲ, ವಾಟ್ ಈಸ್ ದ ಟೈಮ್ ಅಂತ ಕೇಳ್ತೀವಿ. ಆರ್ ವಾಟ್ ದ ಟೈಮ್ ಈಸ್ ಇಟ್ ಅಥವಾ ವಾಟ್ ಟೈಮ್ ಈಸ್ ಇಟ್. ಇಲ್ಲಿ ನೋಡಿ, ವಾಟ್ ಟೈಮ್ ಈಸ್ ಇಟ್, ಈಸ್ ಇಟ್, ವಾಟ್ ಟೈಮ್ ಈಸ್ ಇಟ್. ಸರಿಯಾಗಿ ಗಮನಿಸಿ, ವಾಟ್ ಟೈಮ್ ಈಸ್ ಇಟ್, ಟೈಮ್ ಎಷ್ಟು, ಟೈಮ್ ಎಷ್ಟು, ಟೈಮ್ ಎಷ್ಟು ಅಂತ ಕೇಳೋದನ್ನು ನಾವು ವಾಟ್ ಟೈಮ್, ವಾಟ್ ಅಂದರೆ ಏನು ಟೈಮ್ ಅಂತ ಆಗಲ್ವಾ, ಅಲ್ಲ. ಇಂಗ್ಲೀಷಲ್ಲಿ ಕೆಲವುದೆಲ್ಲ ವಾಟನ್ನು ನಾವು ಈ ಥರ ವಿಷಯಗಳಿಗೆ ಬಳಸ್ತೀವಿ. ವಾಟ್ ಟೈಮ್ ಇಸ್ ಇಟ್. ಓಕೆ, ಇದೆ ಸೇಮ್, ವಾಟ್ಸ್ ದ ಟೈಮ್, ಎರಡು ಒಂದೇನೆ. ವಾಟ್ ಈಸ್ ದ ಟೈಮ್ ಆರ್ ವಾಟ್ ಟೈಮ್ ಈಸ್ ಇಟ್, ಎರಡು ಒಂದೇನೆ. ಓಕೆ, ಸೊ ಎರಡು ಥರ ಕೇಳ್ಬೋದು ನಾವು. ನೆಕ್ಸ್ಟ್ ಇಲ್ಲಿ ನೋಡಿ, ಕುಡ್ ಯು ಟೆಲ್ ಮೀ ದ ಟೈಮ್, ಕುಡ್ ಯು ಟೆಲ್ ಮೀ ದ ಟೈಮ್ ಪ್ಲೀಸ್ ಅಂತಲೂ ಹೇಳ್ಬೋದು, ಅಥವಾ ಕುಡ್ ಯು ಟೆಲ್ ಮೀ ದ ಟೈಮ್, ಸಮಯವನ್ನು ಹೇಳಬಲ್ಲೆಯಾ ಅಂತ ಅರ್ಥ. ಅಂದರೆ ಟೈಮ್ ಹೇಳ್ತೀಯಾ, ಟೈಮ್ ಹೇಳ್ತೀಯಾ. ಓಕೆ, ಟೈಮ್ ಎಷ್ಟು ಅಂತ ಹೇಳ್ತೀಯಾ ಅಂತ, ಟೈಮ್ ಹೇಳ್ತೀಯಾ. ಅದನ್ನು ಎಡಿಟ್ ಮಾಡಬೇಕು, ನಾನು ಅಳಿಸಿರೋದು. ಓಕೆ, ಕುಡ್ ಯು ಟೆಲ್ ಮೀ ದ ಟೈಮ್, ಟೈಮ್ ಎಷ್ಟು ಅಂತ ಹೇಳ್ತೀಯಾ ಅಂದರೆ ರಿಕ್ವೆಸ್ಟ್ ಅದು ಕೇಳೋದು. ಟೈಮ್ ಎಷ್ಟಾಯಿತು ಅಂತ ಹೇಳ್ತೀಯಾ ಅಂತ, ಇಟ್ಸ್ ಜಸ್ಟ್ ಎ ಪೊಲೈಟ್ ರಿಕ್ವೆಸ್ಟ್. ಆರ್ ವಿ ಕ್ಯಾನ್ ಸೇ, ಅಥವಾ ನೋಡಿ, ಡು ಯು ನೋ ವಾಟ್ ಟೈಮ್ ಇಟ್ ಈಸ್, ಡು ಯು ನೋ ವಾಟ್ ಟೈಮ್ ಇಟ್ ಈಸ್ ಅಂದರೆ ಟೈಮ್ ಎಷ್ಟು ಅಂತ ನಿನಗೆ ಗೊತ್ತಾ, ಟೈಮ್ ಎಷ್ಟು ಅಂತ ನಿನಗೆ ಗೊತ್ತಾ, ಟೈಮ್ ಎಷ್ಟು ಅಂತ ನಿನಗೆ ಗೊತ್ತಾ, ಡು ಯು ನೋ, ಗೊತ್ತಾ. ಓಕೆ, ನೆಕ್ಸ್ಟ್ ನೋಡೋಣ. ಹೌ ಲಾಂಗ್ ಹ್ಯಾವ್ ಯು ಬೀನ್ ವೆಯ್ಟಿಂಗ್, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದೀಯಾ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದೆಯಾ. ಇದು ನೋಡಿ, ಇಂಗ್ಲೀಷಲ್ಲಿ ಸ್ವಲ್ಪ ಲಾಂಗ್ ಅಂತ ಅನಿಸುತ್ತೆ. ಹೌ ಲಾಂಗ್ ಹ್ಯಾವ್ ಯು ಬೀನ್ ವೆಯ್ಟಿಂಗ್, ಹೌ ಲಾಂಗ್ ಹ್ಯಾವ್ ಯು ಬೀನ್ ವೆಯ್ಟಿಂಗ್, ಎಷ್ಟೊತ್ತಿಂದ ನೀನು ವೆಯ್ಟ್ ಮಾಡ್ತಾ ಇದೆಯಾ ನನಗೋಸ್ಕರ ಅಂತ ಅಲ್ಲಿಲ್ಲ. ಹೌ ಲಾಂಗ್ ಹ್ಯಾವ್ ಯು ಬೀನ್ ವೆಯ್ಟಿಂಗ್, ಹ್ಯಾವ್ ಯು ಬೀನ್ ವೆಯ್ಟಿಂಗ್ ಇದು ಸಿಂಪಲ್, ಕ್ಷಮಿಸಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಓಕೆ, ಹ್ಯಾವ್ ಯು ಬೀನ್ ವೆಯ್ಟಿಂಗ್ ಅದರಲ್ಲಿ ಕ್ವೆಶ್ಚನ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಕ್ವೆಶ್ಚನ್ ಇದು. ಹೌ ಲಾಂಗ್, ಲಾಂಗ್ ಅಂದರೆ ಎಷ್ಟೊತ್ತಿಂದ, ಹೌ ಲಾಂಗ್ ಅಂದರೆ ಲೆಂತ್ ಅಂತ ಆಗುತ್ತೆ, ಬಟ್ಟು
ನಾವಿಲ್ಲಿ ಸಮಯ ಅಂತ ತಗೊಂಡಾಗ ಹೌ ಲಾಂಗ್ ಅಂದರೆ ಎಷ್ಟು ಸಮಯ ಅಂತ ಆಗುತ್ತೆ. ಓಕೆ, ಡು ಯು ಹ್ಯಾವ್ ಫ್ರೀ ಟೈಮ್ ದಿಸ್ ಮಾರ್ನಿಂಗ್ ಅಂದರೆ ಮಧ್ಯಾಹ್ನ ಫ್ರೀ ಆಗಿದೆಯಾ, ಮಧ್ಯಾಹ್ನ ಫ್ರೀ ಆಗಿದೆಯಾ ಅಂತಷ್ಟೇ. ಫ್ರೀ ಇದೆಯಾ, ಮಧ್ಯಾಹ್ನ ಫ್ರೀ ಇದೆಯಾ, ಇದೆಯಾ. ಓಕೆ, ಇಟ್ಸ್ ವೆರಿ ಸಿಂಪಲ್. ನೋಡಿ, ಡ್ಯೂ ಯು ಹ್ಯಾವ್ ಅಂದರೆ ನಿನ್ನ ಹತ್ರ ಫ್ರೀ ಟೈಮ್ ಇದೆಯಾ ಅಂತ ಅರ್ಥ. ಮಧ್ಯಾಹ್ನ ನಿನ್ನ ಹತ್ರ ಫ್ರೀ ಟೈಮ್ ಇದೆಯಾ ಅಂತ ಕೇಳೋದನ್ನು ಡ್ಯೂ ಯು ಹ್ಯಾವ್ ಫ್ರೀ ಟೈಮ್ ಅಂದರೆ ಮಧ್ಯಾಹ್ನ ನೀನು ಫ್ರೀ ಇದೆಯಾ ಅಂತ ಅರ್ಥ, ಅದರ ಅರ್ಥ. ಓಕೆ, ವಾಟ್ ಟೈಮ್ ಕ್ಯಾನ್ ವಿ ಮೀಟ್, ಎಷ್ಟೊತ್ತಿಗೆ ಮೀಟ್ ಆಗೋಣ. ವಾಟ್ ಟೈಮ್ ಕ್ಯಾನ್ ವಿ ಮೀಟ್, ಎಷ್ಟೊತ್ತಿಗೆ ಮೀಟ್ ಆಗೋಣ. ವಾಟ್ ಶುಡ್ ವಿ ಡೂ ಟು ಕಿಲ್ ಟೈಮ್. ಸೊ ಇದು ನೋಡಿ, ವಾಟ್ ಶುಡ್ ವಿ ಡೂ ಟು ಕಿಲ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ಸಾಮಾನ್ಯವಾಗಿ ಸಮಯವನ್ನು ಕೊಲ್ಲಲಿಕ್ಕೆ ನಾವು ಏನು ಮಾಡಬೇಕು ಅಂದರೆ ಟೈಮ್ ಪಾಸ್ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ ಅದರ ಅರ್ಥ. ಓಕೆ, ಕಿಲ್ ಟೈಮ್ ಅಂದರೆ ಸಮಯವನ್ನು ಸಾಯಿಸುವುದು ಅಂತ. ಇಟ್ಸ್ ಜಸ್ಟ್ ಎ ಫ್ರೇಸ್ ಇನ್ ಇಂಗ್ಲೀಷ್. ಸಮಯ ಹಾಳು ಮಾಡಿದೆ ನೀನು, ಸುಮ್ಮನೆ ಟೈಮ್ ಹಾಳು ಮಾಡಿದೆ ಅಂತ ಹೇಳ್ತಾರೆ. ಟೈಮನ್ನು ಹಾಳು ಮಾಡೋಕ್ಕಾಗಲ್ಲ, ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಅಂದರೆ ನಾವೇನು ಮಾಡಲ್ಲ, ಬಟ್ ಟೈಮ್ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಆ ಸಮಯನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ ಅನ್ನೋದು ಮಾತ್ರ ಅಷ್ಟೇ. ಸಮಯನ ಕಳೆಯಲಿಕ್ಕಾಗಲಿ ಅದು ನಾವು ಮಾಡೋದಲ್ಲ. ಓಕೆ, ಅದು ತಾನಾಗೆ ಆಗೋದು. ಸೊ ಯು ಕಾಂಟ್ ಸೇ ಜಸ್ಟ್ ಯು ವೇಸ್ಟೆಡ್ ಯುವರ್ ಟೈಮ್, ಯು ಸ್ಪೆಂಟ್ ಟೈಮ್ ಅಲಾಟ್ ಆರ್ ಸಮಥಿಂಗ್, ಹಾಳು ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಇನ್ ಫ್ಯಾಕ್ಟ್ ಜನರಲಿ ನಾವು ಹೇಳಬೇಕಾದ್ರೆ ಆ ಫ್ರೇಸನ್ನು ಯೂಸ್ ಮಾಡ್ತೀವಿ, ಬಟ್ ಪ್ರಾಕ್ಟಿಕಲಿ ದಟ್ ಇಸ್ ನಾಟ್ ಪಾಸಿಬಲ್. ಟೈಮ್ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಕೂತ್ಕೊಂಡು ಸುಮ್ಮನೆ ಟೈಮ್ ನಾವು ಸುಮ್ಮನೆ ಕಳೆದ್ರೆ ಅದು ಕಳೆಯೋದೇ ಹೊರತು ಟೈಮ್ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಬಟ್ ಯು ಆರ್ ನಾಟ್ ವೇಸ್ಟಿಂಗ್ ದ ಟೈಮ್ ಅಲ್ವಾ. ಯು ಕಾಂಟ್ ವೇಸ್ಟ್ ಇಟ್ ಬಿಕಾಸ್ ಅದು ನಿಮಗೆ ಸಿಕ್ಕಿದ್ರೆ ತಾನೇ ವೇಸ್ಟ್ ಮಾಡೋದು, ರೈಟ್. ವಾಟ್ ಟೈಮ್ ಕ್ಯಾನ್ ವಿ ಮೀಟ್, ವಾಟ್ ಶುಡ್ ವಿ ಡೂ ಟು ಕಿಲ್ ಅಂದರೆ ಸಮಯನ ಕಳೀಲಿಕ್ಕೆ ಏನು ಮಾಡಬೇಕು. ಸಮಯನ ಕಳೀಲಿಕ್ಕೆ ಅಂತ ಹೇಳಿದ್ರೆ ಏನು ಟೈಮ್ ಪಾಸ್ ಆಗ್ತಾಯಿಲ್ಲ, ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಅರ್ಥ. ಟು ಕಿಲ್ ದ ಟೈಮ್. ಓಕೆ, ಸೊ ಇಲ್ಲಿ ನೋಡಿ, ಈಗ ಸಮಯ. ಸೊ ಇದಿಷ್ಟು ಫ್ರೀಯಾಗಿ ನೀವು ಮಾತಾಡ್ಬೋದು, ಸಿಂಪಲ್ಲಾಗಿ ಸಮಯದ ಬಗ್ಗೆ ಮಾತಾಡೋದು. ಇನ್ನೂ ತುಂಬ ಇದೆ, ಬಟ್ ಸ್ವಲ್ಪ ನಾವು ಒಂದು 7-8 ಸೆಂಟೆನ್ಸಲ್ಲೇ ಸ್ಟಾರ್ಟ್ ಮಾಡೋಣ. ಈಗ ಇದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದಿಸ್ ಒನ್. ಇಟ್ಸ್ 10 o'clock ಟೈಮ್. ಈಗ ನೋಡಿ, ವಾಟ್ ಟೈಮ್ ಈಸ್ ಇಟ್ ಅಂತ ಕೇಳಿದ್ರೆ ಈ ಸಮಯ ಏನಾಯಿತು ಅಂತ ಹೇಳಿದ್ರೆ ನೀವು ಇಟ್ ಈಸ್ 10 o'clock. 10 o'clock ಅಂತ ಹೇಳಬೇಕು, ಅಥವಾ AM PM ಅಂತ ಹೇಳ್ಬೋದು, ಬಟ್ o'clock ಅಂತ ಹೇಳೋದು ಸರಿ ಅನಿಸುತ್ತೆ. AMದು ಆಪ್ಷನ್ ಇದೆ. ಓಕೆ, ಇಟ್ಸ್ 10 o'clock. 10 o'clock 10 ಗಂಟೆ ಆಯಿತು. 10 ಗಂಟೆ ಟೈಮ್ ಎಷ್ಟು ಅಂತ ಕೇಳಿದ್ರೆ ವಾಚ್ ನೋಡಿಬಿಟ್ಟು 10 ಗಂಟೆ ಆಯಿತು. 10 ಗಂಟೆ ಆಯಿತು ಅಂತ ಹೇಳೋದ್ರ ಬದಲು ಆಯಿತು ಅಂತ ನಾವಿಲ್ಲಿ ಇಂಗ್ಲೀಷಲ್ಲಿ ಬಳಸಲ್ಲ. ಇಟ್ಸ್ ಅಂದರೆ ಇದು ಅಥವಾ ಅದು ಅಂತ ಮೀನಿಂಗ್ ಬರುತ್ತೆ. ಓಕೆ, ಸೊ ಇಟ್ಸ್ 10 o'clock ಅಂದರೆ 10 ಗಂಟೆ ಆಯಿತು ಅಂತ ಹೇಳೋದನ್ನು ನಾವು ಇಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಆಯಿತು ಅನ್ನೋ ವರ್ಬ್ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನಾವು ಬಳಸೋದಿಲ್ಲ. ಓಕೆ, ಇಟ್ಸ್ ಮಿಡ್ ನೈಟ್. ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ. ಇದು ಮಧ್ಯರಾತ್ರಿ ಅಂತ ಅಂದರೆ ಎಷ್ಟೊತ್ತಾಯಿತು, ಟೈಮ್ ಎಷ್ಟಾಯಿತು ಅಂದರೆ ಮಧ್ಯರಾತ್ರಿ 12 ಗಂಟೆ ಆಗಿದೆ ಅಂತ ಹೇಳೋದನ್ನು ಇಟ್ಸ್ ಮಿಡ್ ನೈಟ್. ಇಟ್ಸ್ 6 AM now ಅಂದರೆ ಓಕೆ, ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ. ಇಟ್ಸ್ 6 AM now ಅಂದರೆ 6 ಗಂಟೆ. ಈಗ 6 ಗಂಟೆ, ಈಗ 6 ಗಂಟೆ. ಇಲ್ಲಿ 6 ಇದೆ, 6 AM ಇದೆ, ನೌ ಅಂತಿದೆ, ಬಟ್ ಈಗ ಅಂತಿದೆ. ಬಟ್ ಇದ್ಯಾಕೆ ಅಂತ ಕೇಳ್ತೀರಲ್ವಾ. ಇಂಗ್ಲೀಷಲ್ಲಿ ಟೈಮ್ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ಅಂತ ಯೂಸ್ ಮಾಡ್ತೀವಿ. ಇಟ್ಸ್ 6 AM now. ಇಲ್ಲಿ ನೋಡಿ, ಐ ಕಾಂಟ್ ಟೆಲ್ ಯು ಎಕ್ಸಾಕ್ಟ್ಲಿ ವಾಟ್ ದ ಟೈಮ್ ವಿ ವಿಲ್ ಅರೈವ್. ನಾವು ಎಷ್ಟೊತ್ತಿಗೆ ಬರ್ತೀವಿ ಅಥವಾ ನಾವು ಎಷ್ಟೊತ್ತಿಗೆ ಅಲ್ಲಿ ಆಗಮಿಸ್ತೀವಿ ಅಥವಾ ನಾವು ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಅನ್ನೋದ್ರ ಬಗ್ಗೆ ನಾನು ಎಕ್ಸಾಕ್ಟಾಗಿ ನಿನಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನನಗೆ ಡೌಟ್ ಆಗಿದೆ, ತುಂಬ ಟ್ರಾಫಿಕ್ ಇದೆ, ಅದಿದೆ, ಇದಿದೆ, ಮಳೆ ಬರ್ತಾ ಇದೆ, ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಐ ಕಾಂಟ್ ಟೆಲ್ ಯು ಎಕ್ಸಾಕ್ಟ್ಲಿ ವಾಟ್ ದ ಟೈಮ್ ವಿ ವಿಲ್ ಅರೈವ್. ಓಕೆ, ನೆಕ್ಸ್ಟ್ ನೋಡೋಣ. ಇಟ್ಸ್ ಟೂ ಲೇಟ್ ನಾವ್. ಇಟ್ಸ್ ಟೂ ಲೇಟ್ ನಾವ್ ಅಂದರೆ ಈಗ ಸಮಯ ಆಗೋಯ್ತು, ತುಂಬ ಲೇಟ್ ಆಯಿತು. ಈಗ ಇಟ್ಸ್ ಟೂ ಲೇಟ್ ನಾವ್. ಆಗಬೇಕಾಗಿರೋದು ಮುಂಚೆನೇ ಆಗಬೇಕಾಗಿತ್ತು, ಈಗ ಅದು ಆಗೋದು ಬಹಳ ಕಷ್ಟ. ಅಂದರೆ ಇಟ್ಸ್ ಟೂ ಲೇಟ್ ನಾವ್ ಅಂದರೆ ಯಾವುದಾದ್ರೂ ಒಂದು ವಿಷಯ ಆಗದೇ ಇರಬೇಕಾದ್ರೆ ಅದನ್ನು ಹೇಳ್ತಾರೆ. ಇಟ್ಸ್ ಟೂ ಲೇಟ್ ನಾವ್, ಈಗ ಅದು ಸಾಧ್ಯವಾಗಲ್ಲ, ಯಾಕೆಂದರೆ ಆ ಸಮಯ ಮೀರಿ ಹೋಯಿತು ಅಂತ. ಇಟ್ಸ್ ಟೂ ಲೇಟ್ ನಾವ್ ಅಂದರೆ ಇದರಲ್ಲೆಲ್ಲ ಮೂವೀಸ್, ಫಿಲ್ಮ್ಸಲ್ಲೆಲ್ಲ ನೋಡಿರ್ಬೋದು. ಸಮಯ ಮೀರಿದೆ, ಮೀರಿ ಹೋಯಿತು. ಸಮಯ ಮೀರಿ ಹೋಯಿತು, ನಾವೇನು ಮಾಡೋಕ್ಕಾಗೋದಿಲ್ಲ ಈಗ ಅಂತ. ಓಕೆ, ಇಟ್ಸ್ 10:30. 10:30 ಅಂದರೆ 10:30 ಆಯಿತು ಅಂತ. 10 ಆದ ನಂತರ ಅರ್ಧ ಗಂಟೆ ಕಳೆದಿದೆ ಅಂತ ಅರ್ಥ. 10:30 10 ಗಂಟೆ ಆದಮೇಲೆ ಅರ್ಧ, 10:30 ಅಂದರೆ ಹಾಫ್ ಆನ್ ಅವರ್ ಪಾಸ್ಟ್ 10. 10:30ಗೆ ವಾಟ್ ಈಸ್ ದ ಟೈಮ್ ಅಂತ ಕೇಳಿದ್ರೆ ಇಟ್ಸ್ 10:30 ಆರ್ ಯು ಕ್ಯಾನ್ ಸೇ 10:30 ಅಂತಲೂ ಹೇಳ್ಬೋದು.
ಓಕೆ, ಆ ಥರನೂ ಹೇಳ್ಬೋದು. ನಾವು ಸೆವೆಂತ್ ಒನ್ ನೋಡಿ, ಸೆವೆಂತ್ ಒನ್ನಲ್ಲಿ ಇಟ್ಸ್ ಕ್ವಾರ್ಟರ್ ಟು 9. ಇಟ್ಸ್ ಕ್ವಾರ್ಟರ್ ಟು 9. ಇದು ಸಮಯನ ಹೇಳಬೇಕಾದ್ರೆ ಭಾಳ ಸಿಂಪಲಾಗಿ ಹೇಳ್ಬೋದು. 9 ಗಂಟೆಗೆ 10 ನಿಮಿಷ ಇದ್ದರೆ ಯು ಕ್ಯಾನ್ ಸೇ ಇಟ್ಸ್ 10 to 9, ಅಂದರೆ 10 ನಿಮಿಷ ಇದೆ ಅಂತ ಹೇಳ್ಬಿಟ್ಟು. ಈ ಕ್ವಾರ್ಟರ್ ಅಂತ ಯಾಕೆ ಅಂತ ಹೇಳಿದ್ರೆ 1 ಗಂಟೆನ 4 ಡಿವೈಡ್ ಮಾಡಿದ್ರೆ 15 ನಿಮಿಷ ಬರುತ್ತಲ್ವಾ. ಸೊ 15 ನಿಮಿಷನ ನಾವು ಕ್ವಾರ್ಟರ್ ಅಂತ ಹೇಳ್ತೀವಿ, ಅಂದರೆ ಕಾಲು ಭಾಗ. ಸೊ ಕ್ವಾರ್ಟರ್ ಟು 9 ಅಂದರೆ 9 ಗಂಟೆಗೆ 15 ನಿಮಿಷ ಬಾಕಿ ಇದೆ ಅಂತ ಅರ್ಥ. ಓಕೆ, ಅಂದರೆ 8:15. ಓಕೆ, ಸೊ 8:15ಗೆ ಕ್ವಾರ್ಟರ್ ಅಂತ ಬಳಸ್ತೀವಿ, 8:15. ರೈಟ್. ನಾವು ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೂಯಿಂಗ್ ನಥಿಂಗ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೂಯಿಂಗ್ ನಥಿಂಗ್. ಏನೂ ಮಾಡದೇ ನಿನ್ನ ಟೈಮನ್ನು ನೀನು ಹಾಳು ಮಾಡಬೇಡ, ವೇಸ್ಟ್ ಮಾಡಬೇಡ ಅಂತ. ಏನೂ ಮಾಡದೆ, ಡೂಯಿಂಗ್ ನಥಿಂಗ್, ಏನು ಮಾಡದೆ, ಏನೂ ಅಲ್ಲ, ಏನನ್ನೂ ಸಹ ಮಾಡದೆ. ಏನನ್ನೂ ಸಹ ಮಾಡದೆ ಟೈಮ್ ವೇಸ್ಟ್ ಮಾಡಬೇಡ. ಓಕೆ, ಸಮಯ ಅನ್ನೋದು ಬಹಳ ಅತ್ಯಮೂಲ್ಯ, ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಇಲ್ಲಾಂದರೆ ನಮಗೆ ತೊಂದರೆ, ಹೋದ ಸಮಯ ಸಿಗೋದಿಲ್ಲ. ರೈಟ್. ಓಕೆ, ಇಲ್ಲಿ ನೋಡಿ, ಇಟ್ಸ್ 10 o'clock, ಇಟ್ಸ್ ಮಿಡ್ ನೈಟ್, ಅಂದರೆ ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ. ಇಟ್ಸ್ 6 AM ನಾವು. ಇಟ್ಸ್ ಅಂದರೆ ನಾವು ಈಗ 6 ಗಂಟೆ ಅಂತ ಹೇಳಲಿಕ್ಕೆ ಇಟ್ಸ್ ಅಂತ ಹೇಳಲೇಬೇಕು. ನಾವು ಅಂತ ಬಳಸಿರೋದಕ್ಕೆ ಅಲ್ಲಿ ಈಗ ಅಂತ ಹೇಳಿರೋದು. ಬಟ್ ಸಮಯನ ನೀವು ಹೇಳಬೇಕು ಅಂದರೆ ಇಟ್ಸ್ ಮಿಡ್ ನೈಟ್, ಇಟ್ಸ್ ಮಾರ್ನಿಂಗ್, ಇಟ್ಸ್ ಇನ್ ದ ನೈಟ್, ಇಟ್ಸ್ ಇನ್ ದ ಈವ್ನಿಂಗ್ ಅಂತಲೂ ಹೇಳ್ಬೋದು. ಐ ಕಾಂಟ್ ಟೆಲ್ ಯು ಎಕ್ಸಾಕ್ಟ್ಲಿ ವಾಟ್ ದ ಟೈಮ್ ವಿ ವಿಲ್ ಅರೈವ್. ಎಷ್ಟೊತ್ತಿಗೆ ಬರ್ತೀವಿ ಅಂತ ನಮಗೆ ಹೇಳಲಿಕ್ಕೆ ಗ್ಯಾರಂಟಿ ಇಲ್ಲ. ಇಟ್ಸ್ ಟೂ ಲೇಟ್ ನಾವು, ಸಮಯ ಮೀರಿ ಹೋಗಿದೆ, ಈಗ ಸಮಯ ಮೀರಿ ಹೋಗಿದೆ. ಇಟ್ಸ್ 10:30, 10:30 ಆಗಿದೆ. ಇಟ್ಸ್ ಕ್ವಾರ್ಟರ್ ಟು 9. ಕ್ವಾರ್ಟರ್ ಟು 9 ಅಂದರೆ 9 ಗಂಟೆಗೆ 1/4 ಗಂಟೆ ಬಾಕಿ ಇದೆ ಅಂತ ಅರ್ಥ, ವಿಚ್ ಈಸ್ 8:15. ಡೋಂಟ್ ವೇಸ್ಟ್ ಯುವರ್ ಟೈಮ್ ಡೂಯಿಂಗ್ ನಥಿಂಗ್. ಏನೂ ಮಾಡದೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಏನಾದರೂ ಮಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಬಿಫೋರ್ ದ್ಯಾಟ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ, ಹಾಗೆ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ. ನಿಮಗೇನಾದರೂ ಸಂದೇಹವಿದ್ದರೆ ಅಥವಾ ನಿಮಗೆ ಸೆಂಟೆನ್ಸ್ ಮಾಡಬೇಕು ಅಂತಿದ್ದರೆ, ನಿಮಗೇನಾದರೂ ಹೊಸದು ಗೊತ್ತಿದ್ದರೆ, ಇದಲ್ಲದೇ ಬೇರೆ ಏನಾದರೂ ಸಮಯದ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೈಟ್. ಸೊ let's see in the next video. Until then, keep watching my videos and enjoy your life. Keep learning English and of course, bye bye. Take care.